ಮೊದಲ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತೀಯ ಉಪಗ್ರಹ ಅಥವಾ ನೌಕಾವಿದ್ಯಾ ಜಲಸಂಚಾರ ವ್ಯವಸ್ಥೆಯಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ನ್ಯಾವಿಕ್. ನ್ಯಾವಿಕ್ ಇದೆಯಲ್ಲ, ಇದು ಭಾರತೀಯ ಉಪಗ್ರಹಕ್ಕೆ ಸಂಬಂಧಪಟ್ಟಂಥ ಒಂದು ವ್ಯವಸ್ಥೆ. ಆ್ಯಕ್ಚುಲಿ ನ್ಯಾವಿಕ್ ಇದೆಯಲ್ಲ, ಇದು ಬೇಸಿಕಲಿ ಇದನ್ನು ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತೇಳಿ ನಾವು ಕರಿತೀವಿ. ಇಂಡಿಯನ್ ರೀಜನಲ್ ನೇವಿಗೇಷನ್ ಸ್ಯಾಟಲೈಟ್ ಸಿಸ್ಟಮ್ ಅಂತ ಕರೀತಿದ್ದು, ಇದು ಭಾರತೀಯ ಉಪಗ್ರಹ ವ್ಯವಸ್ಥೆಗೆ ಸಂಬಂಧಪಟ್ಟಿದೆ. ಸೆಕೆಂಡ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ಹವಾಮಾನ ಬದಲಾವಣೆಗೆ ಒಂದು ಉದಾಹರಣೆಯಲ್ಲ? ಸರಿಯಾದ ಉತ್ತರ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸೋದಿದೆಯಲ್ಲ, ಇದು ಋತುಗಳಲ್ಲಿ ಆಗುವಂಥ ಬದಲಾವಣೆಯ ಹೊರತು ಹವಾಮಾನ ಬದಲಾವಣೆ ಅಲ್ಲ. ಹವಾಮಾನ ಬದಲಾವಣೆ ಅಂದರೆ ಆಲ್ಮೋಸ್ಟ್ ನಾವು ಏನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಲ್ಲ, ಗ್ಲೋಬಲ್ ವಾರ್ಮಿಂಗಿಂದ ಬದಲಾಗುವಂಥ ಬದಲಾವಣೆಗಳು, ಜಾಗತಿಕ ತಾಪಮಾನ ಹೆಚ್ಚಳಿಕೆ ಆಗುತ್ತಲ್ಲ, ಕುಗ್ಗುತ್ತಿರುವ ಪರ್ವತ ಹಿಮನದಿಗಳು, ಸಾಗರದ ಆಮ್ಲೀಕರಣ, ಗ್ರೀನ್ಲ್ಯಾಂಡ್ನಲ್ಲಿ ಹಿಮ ಕರಗುವಿಕೆ ವೇಗಗೊಳಿಸೋದು, ಇವೆಲ್ಲವೂ ಕೂಡ ಹವಾಮಾನ ಬದಲಾವಣೆಗೆ ಉದಾಹರಣೆಗಳು. ಯಾವುದು ಅಲ್ಲ ಕೇಳಿದ್ರೆ ಮಾನ್ಸೂನ್ ಮಳೆ ಜೂನ್ನಲ್ಲಿ ಸಂಭವಿಸೋದು ಹವಾಮಾನ ಬದಲಾವಣೆ ಅಲ್ಲ. ನೆಕ್ಸ್ಟ್ ಕ್ವಶನ್, ಕೆಳಗಿನವುಗಳಲ್ಲಿ ಯಾವುದು ನವೀಕರಿಸಬಹುದಾದ ಶಕ್ತಿ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ನೈಸರ್ಗಿಕ ಅನಿಲ. ನೈಸರ್ಗಿಕ ಅನಿಲ ಅಥವಾ ಮೀಥೇನ್ ಏನು ನಾವು ಕರಿತೀವಲ್ಲ, ಇದು ನಾನ್ ರಿನೋವಬಲ್ ರಿಸೋರ್ಸ್ ಅಂತೇಳಿ ಕರೆಸ್ಕೊಳ್ಳುತ್ತೆ. ಸೊ ಇದು ಅಲ್ಲ, ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ನಾಲ್ಕನೇ ಪ್ರಶ್ನೆ, ವಸ್ತುವನ್ನು ಎಸೆಯುವಾಗ ಹೆಚ್ಚಿನ ದೂರವನ್ನು ಸಾಧಿಸಲು ಯಾವ ಕೋನದ ಮುಂದೆ ಚಾಚುವಿಕೆ ಸೂಕ್ತವಾಗಿದೆ? ಅಂದರೆ ಯಾವ ಡಿಗ್ರಿಯಲ್ಲಿ ನಾವು ವಸ್ತುವನ್ನು ಎಸೆದ್ರೆ ಅದು ವೇಗವಾಗಿ ಹೋಗುತ್ತೆ ಅಂತೇಳಿ. ಸರಿಯಾದ ಉತ್ತರ ಆಪ್ಷನ್ ಸಿ, 45 ಡಿಗ್ರಿ. 45 ಡಿಗ್ರಿ ಅಂದರೆ ಒಂದು ವ್ಯಕ್ತಿ ನಿಂತ್ಕೊಂಡಿದ್ದಾನೆ ಅಂದರೆ ಆತನ ಈ ಮಾರ್ಗದಲ್ಲಿ ಎಸೆದ್ರೆ ಅದು ತುಂಬ ವೇಗವಾಗಿ ಹೋಗುತ್ತೆ ಅಂತೇಳಿ. ಇನ್ನು ಐದನೇ ಪ್ರಶ್ನೆ ನೋಡೋಣ. ಕೆಳಗಿನವುಗಳಲ್ಲಿ ಯಾವ ದೇಶ UNSCಯ ಸದಸ್ಯ ರಾಷ್ಟ್ರವಲ್ಲ? ಸರಿಯಾದ ಉತ್ತರ ಆಪ್ಷನ್ ಎ, ಭಾರತ. UNSC ಇದೆಯಲ್ಲ, ಇದರ ಸದಸ್ಯ ರಾಷ್ಟ್ರ ಅಲ್ಲ. ಈ UNSCಯಲ್ಲಿ ಒಟ್ಟು 15 ಸದಸ್ಯ ರಾಷ್ಟ್ರಗಳಿದ್ದು ಪ್ರಮುಖವಾಗಿ ಚೀನಾ, ಫ್ರಾನ್ಸ್, ರಷ್ಯಾ, UK ಮತ್ತು USA ಒಳಗೊಂಡಿದೆ. ಬಟ್ ಭಾರತ ಇದರಲ್ಲಿ ಸದಸ್ಯ ರಾಷ್ಟ್ರ ಅಲ್ಲ. ಇನ್ನು ಆರನೇ ಪ್ರಶ್ನೆ, ಕೇಂದ್ರ ಸರ್ಕಾರದಿಂದ ಪರಿಚಯಿಸಲ್ಪಟ್ಟ ABHA ಇದೆಯಲ್ಲ, ಅಭಾ ಅನ್ನೋದು ಇದೆಯಲ್ಲ, ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಿದ್ದು. ಅಭಾ ಅನ್ನೋದು ಒಂದು ಕಾರ್ಡ್, ಇದು ಅಭಾ ಕಾರ್ಡ್. ಇದು ವೈಯಕ್ತಿಕ ಆರೋಗ್ಯ ಕಾರ್ಡ್ ಆಗಿದೆ. ಇದು ಆಯುಷ್ಮಾನ್ ಟ್ರೀಟ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಕಾರ್ಡ್ ಆಗಿದೆ. ಆಯುಷ್ಮಾನ್ ಟ್ರೀಟ್ಮೆಂಟ್ ಇದೆಯಲ್ಲ, ಇದರ ರಿಲೇಟೆಡ್ ಕಾರ್ಡ್ ಆಗಿದೆ ಇದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಆಧುನಿಕ ಆವರ್ತಕ ಕೋಷ್ಟಕ ಏನನ್ನು ಒಳಗೊಂಡಿದೆ? ಸೊ ಆವರ್ತಕ ಕೋಷ್ಟಕ ಮಾಡರ್ನ್ ಪೀರಿಯಡಿಕ್ ಟೇಬಲ್ ಇದೆಯಲ್ಲ, ಇದು ಒಟ್ಟಾರೆಯಾಗಿ ಅವಧಿಗಳು ಎಂದು ಕರೆಯಲ್ಪಡುವ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಲಂಬ ಸಾಲುಗಳು, ಕಾಲಮ್ಗಳು ಇದರಲ್ಲಿ ಕಾಣಿಸುತ್ತೆ. ಆ್ಯಕ್ಚುಲಿ ಈ ಆವರ್ತಕ ಕೋಷ್ಟಕ ಏನು ಕೇಳಿದ್ರೆ, ಎಲಿಮೆಂಟ್ಸ್ ಆರ್ ಅರೇಂಜ್ಡ್ ಹಿಯರ್ ಇನ್ ಗ್ರೂಪ್ಸ್ ಆ್ಯಂಡ್ ಪೀರಿಯಡ್ಸ್. ಎಲಿಮೆಂಟ್ಗಳನ್ನು ಗ್ರೂಪ್ಗಳಲ್ಲಿ ಮತ್ತು ಪೀರಿಯಡ್ಗಳಲ್ಲಿ ಜೋಡಿಸಲಾಗಿರುತ್ತೆ. ಸೊ ಆಧುನಿಕ ಆವರ್ತಕ ಕೋಷ್ಟಕದಲ್ಲಿ 7 ಅಡ್ಡ ಸಾಲುಗಳು ಮತ್ತು ಗುಂಪುಗಳು ಎಂದು ಕರೆಯಲ್ಪಡುವ 18 ಕಂಬ ಸಾಲುಗಳು ಕೂಡ ಇವೆ. ಭೂಮಿಯ ವಾತಾವರಣದಲ್ಲಿ ಅತ್ಯಂತ ಹೆಚ್ಚಾಗಿ ಕಂಡುಬರುವಂತಹ ಅನಿಲ ಯಾವುದು? ಸರಿಯಾದ ಉತ್ತರ ಸಾರಜನಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಈ ಸಾರಜನಕವನ್ನು ಡೇನಿಯಲ್ ರುದರ್ಫರ್ಡ್ ಅವರು ಕಂಡುಹಿಡಿದ್ರು. ಒಟ್ಟಾರೆ ವಾತಾವರಣದಲ್ಲಿ 78% ನಾವು ಸಾರಜನಕವನ್ನು ನೋಡ್ತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಈ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆಗಳನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲಿಂದ ಸುಮಾರು 80ಕ್ಕಿಂತ ಹೆಚ್ಚು ಪ್ರಶ್ನೆಗಳು ನೇರವಾಗಿ ಬಂದಿದ್ದಾವೆ. ನಾವು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತೂ ಒಂದು 300+ ವಿಡಿಯೋಗಳ ಸೀರೀಸ್ ಮಾಡಿದ್ವಿ. ಆ ವಿಡಿಯೋದಲ್ಲಿರುವ ಮ್ಯಾಕ್ಸಿಮಮ್ ಕ್ವಶನ್ಗಳು ಬಂದಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾಗಿಲ್ಲದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ. ಸೊ ಎಲ್ಲವೂ ಸರಿ ಇದೆ, ಹಾಗಾಗಿ ಯಾವುದೂ ಅಲ್ಲ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 10ನೇ ಪ್ರಶ್ನೆ, ತರಕಾರಿ ಪದಾರ್ಥಗಳನ್ನು ಮಿಶ್ರ ಗೊಬ್ಬರವಾಗಿ ವಿಭಜಿಸುವುದು ಯಾವುದಕ್ಕೆ ಉದಾಹರಣೆಯಾಗಿದೆ? ಸರಿಯಾದ ಉತ್ತರ ಉಷ್ಣ ಕ್ಷೇಪಕ ಪ್ರತಿಕ್ರಿಯೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 11ನೇ ಪ್ರಶ್ನೆ ಇರುತ್ತಿದೆ, ಕೆಳಗಿನವುಗಳಲ್ಲಿ ಯಾವುದು UNEP ಇದರ ಪೂರ್ಣ ರೂಪ? UNEP ಅಂದರೆ ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತೇಳಿ. ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ UNEP ಇದೆಯಲ್ಲ, ಇದು ಯುನೈಟೆಡ್ ನೇಷನ್ಸ್ಗೆ ಸಂಬಂಧಪಟ್ಟಿದ್ದು, ವಿಶ್ವಸಂಸ್ಥೆಗೆ ಸಂಬಂಧಪಟ್ಟಿದ್ದು. ಇದರ ಕೇಂದ್ರ ಕಚೇರಿ ನೈರೋಬಿಯಲ್ಲಿದೆ, ಕೀನ್ಯಾದ
ನೈರೋಬಿಯಲ್ಲಿ ಇದರ ನಾವು ಕೇಂದ್ರ ಕಚೇರಿಯನ್ನು ಕೂಡ ನೋಡ್ತೀವಿ. ಇನ್ನು 12ನೇ ಪ್ರಶ್ನೆ, IR-20 ಜಯ ಮತ್ತು ರತ್ನಗಳು ಈ ಯಾವುದರ ವಿಧಗಳಾಗಿದ್ದಾವೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಅಕ್ಕಿಯ ತಳಿಗಳಾಗಿದ್ದಾವೆ. ವಿಶೇಷವಾಗಿ ನಾವು ಗ್ರೀನ್ ರೆವಲ್ಯೂಷನ್ ಕಾಲದಲ್ಲಿ ಜಯ ಮತ್ತು ರತ್ನ ತಳಿಯನ್ನು ನೋಡಿದ್ವಿ. IR-20 ಕೂಡ ಒಂದು ನೂತನ ಬಗೆಯ ಅಕ್ಕಿಯ ತಳಿಯಾಗಿದೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. 13ನೇ ಪ್ರಶ್ನೆ, ಸಾಮಾನ್ಯವಾಗಿ ಯಾವ ಉದಾತ್ತ ಅನಿಲವನ್ನು ವಿಚ್ ನೋಬೆಲ್ ಗ್ಯಾಸ್ ಅಂತ ನಾವೇನು ಕರಿತೀವಲ್ಲ, ಇದನ್ನು ಬಲೂನ್ಗಳ ಲಿಫ್ಟಿಂಗ್ಗಳಲ್ಲಿ ಅನಿಲವಾಗಿ ಬಳಸಲಾಗುತ್ತೆ. ಸರಿಯಾದ ಉತ್ತರ ಆಪ್ಷನ್ ಎ ಹೀಲಿಯಂ. ಹೀಲಿಯಮನ್ನು ಯಾಕೆ ಬಳಸಲಾಗುತ್ತೆ ಕೇಳಿದ್ರೆ, ಹೀಲಿಯಂ ಒಂದು ಹಗುರವಾದ ಅನಿಲವಾಗಿದೆ, ಅತ್ಯಂತ ಹಗುರವಾದ ಅನಿಲ. ಹಾಗಾಗಿ ಇದನ್ನು ಹಾರುವ ಬೆಲೂನ್ಗಳಲ್ಲಿ, ಬೆಲೂನ್ ಲಿಫ್ಟಿಂಗ್ ಅಂತ ನಾವು ಕರಿತೀವಲ್ಲ, ಸೊ ಹಾರುವ ಬಲೂನ್ಗಳಲ್ಲಿ ಒಂದು ವಾಯುವನ್ನಾಗಿ ಬಳಸಲಾಗುತ್ತೆ. ಇನ್ನು 14ನೇ ಪ್ರಶ್ನೆ, ಕ್ಯಾಸೋವರಿ ಮತ್ತು ಡೋಡೋ ಮತ್ತು ರಿಯಾ ಇದಾವಲ್ಲ, ಇವು ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇವು ಹಾರಲಾಗದ ಪಕ್ಷಿಗಳು. ಇವನ್ನು ನಾವು ಸ್ಥೂಲಕಾಯದ ಪಕ್ಷಿಗಳು ಅಂತ ಕರಿತೀವಿ. ಇವುಗಳ ಕಾರಣಕ್ಕಾಗಿಯೇ ಇವು ತಮ್ಮ ಸಂತತಿಯನ್ನು ನಶಿಸುವುದಕ್ಕೆ ಕಾರಣ ಕೂಡ ಆಗಿದ್ದಾವೆ. ಇನ್ನು 18ನೇ ಪ್ರಶ್ನೆ, ಒಟ್ಟು ರಾಷ್ಟ್ರೀಯ ಉತ್ಪನ್ನವು ಯಾವುದಕ್ಕೆ ಸಂಬಂಧಪಟ್ಟಿದೆ? ಸರಿಯಾದ ಉತ್ತರ ಇದು ಆರ್ಥಿಕತೆಗೆ ಸಂಬಂಧಪಟ್ಟಿದ್ದು. ನೋಡಿ, ಒಟ್ಟು ರಾಷ್ಟ್ರೀಯ ಉತ್ಪನ್ನ ಅಂದರೆ ಜಿ ಎನ್ ಪಿ ಇರ್ಬೋದು, GDP ಇರ್ಬೋದು, ಅಥವಾ NNP ಇರ್ಬೋದು. ಇವೆಲ್ಲವೂ ಕೂಡ ಭಾರತದ ಆರ್ಥಿಕತೆಗೆ ಸಂಬಂಧಪಟ್ಟವು ಅಥವಾ ಯಾವುದೇ ದೇಶದ ಆರ್ಥಿಕತೆಗೆ ಸಂಬಂಧಪಟ್ಟಂಥ ರಿಲೇಟೆಡ್ ಆಗಿರೋ ವರ್ಡ್ಗಳಾಗಿದ್ದಾವೆ. ಇನ್ನು ಬೆಂಗಳೂರು ನಗರದಲ್ಲಿ ಕಮಿಷನರೇಟ್ ಯಾವ ವರ್ಷದಲ್ಲಿ ಆಯಿತು ಅಂತ ಕೇಳಿದರೆ, ಸರಿಯಾದ ಉತ್ತರ 1963 ಜುಲೈನಲ್ಲಿ ಬೆಂಗಳೂರಲ್ಲಿ ಕಮಿಷನರೇಟ್ ಆಗುತ್ತೆ. ಮತ್ತು ಮೊಟ್ಟ ಮೊದಲ ಕಮಿಷನರ್ ಆಗಿದ್ದವರು ಬೆಂಗಳೂರಲ್ಲಿ ಸಿ ಚಾಂದಿ ಅವರು. ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಸಂಗನಕಲ್ಲು ಎನ್ನುವಂತಹ ಒಂದು ನವಶಿಲಾಯುಗದ ಅವಧಿಯ ಪುರಾತನ ಪುರಾತತ್ವ ಸ್ಥಳ ಇದೆ ಅಂತೇಳಿ ಕೇಳಿದ್ದಾರೆ. ಸರಿಯಾದ ಉತ್ತರ ಬಳ್ಳಾರಿ ಜಿಲ್ಲೆಯಲ್ಲಿ. ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು. ನಾವು ರಾಯಚೂರು ಅಂದ ತಕ್ಷಣ ಮಸ್ಕಿ ನೆನಪಿಗೆ ಬರ್ಬೇಕು ನಮಗೆ, ರಾಯಚೂರು ಜಿಲ್ಲೆಯ ಮಸ್ಕಿ. ಬಳ್ಳಾರಿ ಜಿಲ್ಲೆ ಅಂದ ತಕ್ಷಣ ನಮಗೆ ಸಂಗನಕಲ್ಲು ನೆನಪಿಗೆ ಬರಬೇಕಾಗತ್ತೆ. ಇನ್ನು 18ನೇ ಪ್ರಶ್ನೆ, ಸಮಕಾಲೀನ ಪಟ್ಟಿಯಲ್ಲಿ ಉಲ್ಲೇಖಿಸಲಾಗಿರುವಂಥ ವಿಷಯಕ್ಕೆ ಸಂಬಂಧಿಸಿದ ಕಾನೂನುಗಳನ್ನು ಯಾರು ಮಾಡಬಹುದು? ನೋಡಿ, ಇಲ್ಲಿ ಸಮಕಾಲೀನ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇದು ಕಾನ್ಕರೆಂಟ್ ಲಿಸ್ಟ್, ಸಾಮಾನ್ಯವಾಗಿ ಸಮವರ್ತಿ ಪಟ್ಟಿ ಅಂತ ಕೊಟ್ಟಿರ್ತಾ ಇದ್ರು. ಬಟ್ ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಸಮಕಾಲೀನ ಪಟ್ಟಿ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಹೇಳೋದು ಏನು ಕೇಳಿದ್ರೆ, ಯಾವಾಗ ನಮಗೆ ಪ್ರಶ್ನೆ ಕನ್ನಡದಲ್ಲಿ ಅರ್ಥ ಆಗಲ್ಲ, ನಾವು ಇಂಗ್ಲೀಷನ್ನು ನೋಡಬೇಕಾಗತ್ತೆ ಅಂತೇಳಿ. ಸೊ ಈ ಸಮವರ್ತಿ ಪಟ್ಟಿ ಇದೆಯಲ್ಲ, ನಮಗೆ ಈಗ ಸಮವರ್ತಿ ಪಟ್ಟಿ ಅಂದ ತಕ್ಷಣ ಗೊತ್ತಾಯಿತು. ಸಮವರ್ತಿ ಪಟ್ಟಿಗೆ ಸಂಬಂಧಪಟ್ಟಂಥ ಕಾನೂನುಗಳನ್ನು ಎ ಮತ್ತು ಬಿ ಅಂದರೆ ಕೇಂದ್ರ ಸರ್ಕಾರ ಮತ್ತು ಒಕ್ಕೂಟ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಕೂಡ ಕಾನೂನನ್ನು ಮಾಡಬಹುದಾಗಿದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿಗೆ ಅಂತ ಒಂದು ಸ್ಪೆಷಲ್ ಪ್ಲೇಲಿಸ್ಟನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿದ್ವಿ. ಈ ಹಿಂದಿನ ವಿಡಿಯೋಗಳು ಅಂದರೆ 300ಕ್ಕೂ ಹೆಚ್ಚು ವಿಡಿಯೋಗಳಿರುವಂಥ ಈ ಪ್ಲೇಲಿಸ್ಟ್ನಿಂದ ಬಹುತೇಕ ಪ್ರಶ್ನೆಗಳು ಬಂದಿದೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ವಶನ್ ಹೋಗೋಣ. ಕೆಳಗಿನವುಗಳಲ್ಲಿ ಯಾವುದು ಆಹಾರದಲ್ಲಿನ ಕಲಬೆರಕೆಗಳನ್ನು ಪತ್ತೆ ಹಚ್ಚುವ ವಿಧಾನ ಅಲ್ಲ ಅಂತ ಕೇಳಿದ್ದಾರೆ. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಸರಿಯಾದ ಉತ್ತರ ಇದಕ್ಕೆ. ಆಪ್ಷನ್ ಡಿ ಏನಿದೆ ಕೇಳಿದ್ರೆ, ಚಿಕೋರಿಯೊಂದಿಗೆ ಕಲಬೆರಕೆ ಮಾಡಿದ ಕಾಫಿ ನಮೂನೆಯ ಮೇಲೆ ಲೋಹ ಚುಂಬಕವನ್ನು ಚಲಿಸಿದಾಗ ಚಕೋರಿ ಲೋಹ ಚುಂಬಕಕ್ಕೆ ಅಂಟಿಕೊಳ್ಳುತ್ತೆ ಅನ್ನೋದಿದೆಯಲ್ಲ, ಇದು ತಪ್ಪು. ಯಾಕಂದರೆ ಅಂಟಿಕೊಳ್ಳೋದಿಲ್ಲ, ಬದಲಾಗಿ ಈ ಚಕೋರಿ ಪದಾರ್ಥವನ್ನು ಕಾಫಿ ಜೊತೆಗೆ ಸೇರಿಸಿದಾಗ ಅದರ ಜೊತೆಗೆ ಕಲರಿಂಗ್ಗೋಸ್ಕರ ಸೇರಿಸುವಂಥ ಒಂದು ವಸ್ತುವಾಗಿದೆ ಇದು, ಹಾಗಾಗಿ ಅಂಟಿಕೊಳ್ಳೋದಿಲ್ಲ. ಇನ್ನು 20ನೇ ಪ್ರಶ್ನೆ, ಕೇಂದ್ರಾಡಳಿತ ಪ್ರದೇಶಗಳಾದ ದಾದ್ರಾ ಮತ್ತು ನಗರ್ ಹವೇಲಿ, ದಿಯು ಮತ್ತು ದಾಮನ್ಗಳ ಆಡಳಿತಾತ್ಮಕ ರಾಜಧಾನಿ ಯಾವುದು? ಸರಿಯಾದ ಉತ್ತರ ದಮನ್ ಇದೆಯಲ್ಲ, ಆ್ಯಕ್ಚುಲಿ ದಿಯು ಮತ್ತು ದಾಮನನ್ನು ಗಲ್ಫ್ ಆಫ್ ಕಚ್ ಡಿವೈಡ್ ಮಾಡುತ್ತೆ. ಬಟ್ ಇವೆರಡರ ರಾಜಧಾನಿ ಕೂಡ, ಆಡಳಿತಾತ್ಮಕ ರಾಜಧಾನಿ ಕೂಡ ದಾಮನ್ನೇ ಆಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 2024 ಬೇಸಿಗೆ ಒಲಿಂಪಿಕ್ ಏನಿದೆಯಲ್ಲ, ಇದು ಎಲ್ಲಿ ನಡೆಯುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಪ್ಯಾರಿಸಲ್ಲಿ ನಡೆಯುತ್ತೆ. ಸ್ನೇಹಿತರೆ, ನಾವು ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಆಗಿ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸನ್ನು ಮಾಡಿದ್ವಿ. ಈ ಎಲ್ಲ ಪ್ರಶ್ನೆಗಳು ಸ್ಪೋರ್ಟ್ಸ್ ರಿಲೇಟೆಡ್ ಪ್ರಶ್ನೆಗಳು ಅಲ್ಲಿ ಕವರ್ ಆಗಿದ್ದಾವೆ. ನೋಡಿ, ಪ್ಯಾರಿಸಲ್ಲಿ 26 ಜುಲೈನಿಂದ 26 ಜುಲೈ 2024ರಿಂದ 11 ಆಗಸ್ಟ್ 2024ರವರೆಗೆ 2024ರ ಬೇಸಿಗೆ ಒಲಿಂಪಿಕ್ ನಡೆಯುತ್ತೆ. ಇನ್ನು 22ನೇ ಪ್ರಶ್ನೆ, ಭಾರತೀಯ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ಸರಿಯಾಗಿದ್ದನ್ನು ಆಯ್ಕೆ ಮಾಡಿ ಅಂತ ಕೇಳಿದ್ದಾರೆ.
ಸರಿಯಾದ ಉತ್ತರ ವಿಭಾಗ 9 ಪಂಚಾಯಿತಿಗೆ ಸಂಬಂಧಪಟ್ಟಿದೆ. ಇದು ರಿಲೇಟೆಡ್ ಸರಿಯಾಗಿದೆ. ಇನ್ನು 23ನೇ ಪ್ರಶ್ನೆ, ವಿದ್ಯುತ್ ಪ್ರವಾಹ SI ಘಟಕವು ಯಾವುದನ್ನು, ಪ್ರವಾಹದ SI ಘಟಕ ಯಾವುದಾಗಿದೆ? ದ SI ಯೂನಿಟ್ ಆಫ್ ಕರೆಂಟ್ ಈಸ್, ಸರಿಯಾದ ಉತ್ತರ ಇದಕ್ಕೆ ಆಂಪಿಯರ್ ಆಗಿದೆ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಕೆಳಗಿನ ರಾಜ್ಯಗಳಲ್ಲಿ ಯಾವುದು 2 ವಿಭಿನ್ನ ರಾಷ್ಟ್ರಗಳೊಂದಿಗೆ ಅಂತಾರಾಷ್ಟ್ರೀಯ ಗಡಿಯನ್ನು ಹಂಚಿಕೊಳ್ಳುತ್ತೆ? ಸರಿಯಾದ ಉತ್ತರ ಮಿಜೋರಾಂ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 25ನೇ ಪ್ರಶ್ನೆ ಈ ರೀತಿ ಇದೆ, ಕೆಳಗಿನವುಗಳಲ್ಲಿ ಯಾವುದು ಏಕೈಕ ಜೀವಿಯಿಂದ ಸಂತಾನೋತ್ಪತ್ತಿ ವಿಧಾನ ಅಲ್ಲ? ಸರಿಯಾದ ಉತ್ತರ ಸಮ್ಮಿಲನ. ಸಮ್ಮಿಲನ ಆಗಬೇಕಂದ್ರೆ 2 ಜೀವಿಗಳು ಸೇರಬೇಕಾಗತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಕ್ರಿಮಿಯನ್ ಪರ್ಯಾಯ ದ್ವೀಪ ಇದೆಯಲ್ಲ, ಇದು ಯಾವುದರಿಂದ ಆವೃತವಾಗಿದೆ? ಈ ದ್ವೀಪದ ಸುತ್ತ ಇರುವಂತಹ ಸಮುದ್ರ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಬ್ಲಾಕ್ ಸಿ ಅಥವಾ ಕಪ್ಪು ಸಮುದ್ರ. ಆ್ಯಕ್ಚುಲಿ ಇದು ಕ್ರಿಮಿಯನ್ ಪರ್ಯಾಯ ದ್ವೀಪ ಇದೆಯಲ್ಲ, ಇದು ಯುರೋಪ್ನಲ್ಲಿ ಕಂಡುಬರುತ್ತೆ. ಒಬ್ಬ ವ್ಯಕ್ತಿ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡ್ಬೋದು, ಆದರೆ ಹತ್ತಿರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲಾಗೋದಿಲ್ಲಲ್ಲ, ಅವನಿಗೆ ಯಾವ ದೃಷ್ಟಿದೋಷ ಇದೆ ಕೇಳಿದ್ದಾರೆ. ಸರಿಯಾದ ಉತ್ತರ ಹೈಪರ್ ಮೆಟ್ರೋಫಿಯಾ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು ಶುದ್ಧ ಚಿನ್ನದ ಬಗ್ಗೆ ಕೆಳಗಿನ ಯಾವ ಹೇಳಿಕೆ ಸರಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಎಲ್ಲವೂ ಸರಿ. ಅಂದರೆ ಶುದ್ಧ ಚಿನ್ನ ಅಂದರೆ 24 ಕ್ಯಾರೆಟ್ ಚಿನ್ನ. ನಾವು ಆಭರಣಗಳಲ್ಲಿ ಬಳಸುವಂಥ ಚಿನ್ನ ಇರ್ತಲ್ಲ, ಸಾಮಾನ್ಯವಾದ್ದು 22 ಕ್ಯಾರೆಟ್ಸ್ ಇರುತ್ತೆ. 22 ಕ್ಯಾರೆಟ್ಸ್ ಇರುತ್ತೆ. ಈ ಅಂಶ ಗೊತ್ತಿರಲಿ. ಸಾಮಾನ್ಯವಾಗಿ ಅದು 22 ಕ್ಯಾರೆಟ್ಸ್ ಇರುತ್ತೆ. ಬಟ್ ಶುದ್ಧ ಚಿನ್ನ 24 ಕ್ಯಾರೆಟ್ ಇರುತ್ತೆ. ಬಟ್ ಇದು ಆಭರಣ ತಯಾರಿಸಲು ಸೂಕ್ತ ಅಲ್ಲ. ಸೊ ಅದನ್ನು ಗಟ್ಟಿ ಆಗಿಸೋಕ್ಕೆ ಬೆಳ್ಳಿ ಅಥವಾ ತಾಮ್ರವನ್ನು ಮಿಶ್ರಲೋಹವನ್ನು ಬಳಸಲಾಗುತ್ತೆ. ಹಾಗಾಗಿ ಎಲ್ಲವೂ ಸರಿ ಇದೆ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. 29ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಾಂಕ್ರಾಮಿಕ ರೋಗ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ದಡಾರ ಅಥವಾ ಮಿಸೆಲ್ಸ್ ಇದೆಯಲ್ಲ, ಇದೊಂದು ಸಾಂಕ್ರಾಮಿಕ ರೋಗ. ಉಳಿದಿರುವವು ಸಾಂಕ್ರಾಮಿಕ ರೋಗ ಅಲ್ಲ. 30ನೇ ಪ್ರಶ್ನೆ, ಭಾರತದಲ್ಲಿ ಗರ್ಭಧಾರಣೆಯ ಸುರಕ್ಷಿತ ಮತ್ತು ಕಾನೂನುಬದ್ಧ ಮುಕ್ತಾಯದ ಚೌಕಟ್ಟಿನ ರಚನೆಯಲ್ಲಿ ಯಾವುದನ್ನು ಒದಗಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಂದರೆ ಗರ್ಭಧಾರಣೆಯ ಕಾಯ್ದೆ ವೈದ್ಯಕೀಯ ಮುಕ್ತಾಯವನ್ನು, ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆ್ಯಕ್ಟನ್ನು ಹೇಳುತ್ತಿದ್ದು ಒದಗಿಸಲಾಗುತ್ತೆ. ಇನ್ನು 31ನೇ ಪ್ರಶ್ನೆ, ಸರಿಯಾಗಿಲ್ಲದನ್ನು ಆರಿಸಿ ಅಂತ ಕೇಳಿದ್ದಾರೆ. ಸೊ 31ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಕೈಗಾ. ಇದು ತಪ್ಪಾಗಿದೆ. ಆ್ಯಕ್ಚುಲಿ ಕೈಗಾ ಪರಮಾಣು ವಿದ್ಯುತ್ ಸ್ಥಾವರ ಇರೋದು ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಹಾಗಾಗಿ ಇದು ತಪ್ಪಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 32ನೇ ಪ್ರಶ್ನೆ ಇರ್ತಿದೆ, ಸರಿಯಾಗಿದ್ದನ್ನು ಆರಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಆ್ಯಕ್ಚುಲಿ ಇಲ್ಲಿ ಸರಿಯಾಗಿದ್ದು ಯಾವುದು ಕೇಳಿದ್ರೆ ಸುವರ್ಣ ಕ್ರಾಂತಿ ತೋಟಗಾರಿಕೆಗೆ ಸಂಬಂಧಪಟ್ಟಿದ್ದು. ಇದು ಸರಿಯಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೋಡಿ, ಶ್ವೇತ ಕ್ರಾಂತಿ ಇದೆಯಲ್ಲ, ಇದು ಹಾಲಿಗೆ ಸಂಬಂಧಪಟ್ಟಿದ್ದು. ನೀಲಿ ಕ್ರಾಂತಿ ಇದೆಯಲ್ಲ, ಇದು ಮೀನುಗಾರಿಕೆಗೆ ಸಂಬಂಧಪಟ್ಟಿದ್ದು. ಹಸಿರು ಕ್ರಾಂತಿ ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ, ಇದು ಆಹಾರ ಧಾನ್ಯಗಳಿಗೆ ಸಂಬಂಧಪಟ್ಟಿದ್ದು. ಸೊ ಇವೆಲ್ಲವೂ ಕೂಡ ತಪ್ಪಿದೆ. ಸೊ ಕೊಟ್ಟಿರೋ ಆಪ್ಷನ್ಸಲ್ಲಿ ಸರಿಯಾಗಿರೋದು ಸುವರ್ಣ ಕ್ರಾಂತಿ ತೋಟಗಾರಿಕಾ ವಲಯದಲ್ಲಿ, ಗೋಲ್ಡನ್ ರೆವಲ್ಯೂಷನ್. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು 33ನೇ ಪ್ರಶ್ನೆ, ಅಮೈನೋ ಆಮ್ಲಗಳು ಯಾವುದರಿಂದ ಮಾಡಲ್ಪಟ್ಟಿವೆ? ಇತ್ತೀಚೆಗಷ್ಟೇ ನಾವು ಈ ಒಂದು ಪ್ರಶ್ನೆಯನ್ನು ಬಿಡಿಸಿದ್ವಿ. ಸರಿಯಾದ ಉತ್ತರ ಸಸಾರಜನಕ ಆಹಾರ ಪದಾರ್ಥ ಅಥವಾ ಪ್ರೋಟೀನ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಇನ್ನು 34ನೇ ಪ್ರಶ್ನೆಯನ್ನು ನೋಡೋದಾದರೆ, 34ನೇ ಪ್ರಶ್ನೆ ಆ್ಯಕ್ಚುಲಿ ಇದು ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್ ಆಗಿದೆ. ಸ್ನೇಹಿತರೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಎಲ್ಲ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಕೂಡ ಇದರ ರಿಲೇಟೆಡ್ ಪ್ರಶ್ನೆಗಳನ್ನು ನಾವು ನಮ್ಮ ಚಾನಲಲ್ಲಿ ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್, ಮಾನಸಿಕ ಸಾಮರ್ಥ್ಯ ಮಾಸ್ಟರ್ ವಿಡಿಯೋ ಸೀರೀಸ್ ಏನು ಕೊಟ್ಟಿದ್ವಿ. 33 ಚಾಪ್ಟರ್ಗಳಿತ್ತು. ಎಲ್ಲ ಪ್ರಶ್ನೆಗಳು ರಿಲೇಟೆಡ್ ಪ್ರಶ್ನೆಗಳು, ಉದಾಹರಣೆ ಮಾದರಿ ಪ್ರಶ್ನೆಗಳು ಆ ಒಂದು ವಿಡಿಯೋ ಸೀರೀಸಲ್ಲಿ ಇತ್ತು ಅಂತ ಹೇಳ್ತಾ 34ನೇ ಪ್ರಶ್ನೆಗೆ ಹೋಗೋಣ. ದಿನೇಶ್ ತನ್ನ ಗಡಿಯಾರವನ್ನು ಮೇಜಿನ ಮೇಲೆ ಇಡ್ತಾನೆ. ಸಂಜೆ 6 ಗಂಟೆಗೆ ಗಂಟೆಯ ಮುಳ್ಳು ಉತ್ತರ ದಿಕ್ಕನ್ನು ತೋರಿಸುತ್ತೆ. ಗಂಟೆಯ ಮುಳ್ಳು 6 ಗಂಟೆಗೆ ಉತ್ತರ ದಿಕ್ಕನ್ನು ತೋರಿಸುತ್ತೆ. ರಾತ್ರಿ 9:15 ಗಂಟೆಗೆ ನಿಮಿಷದ ಮುಳ್ಳು ಯಾವ ದಿಕ್ಕನ್ನು ತೋರಿಸುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದಕ್ಕೆ 34ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪಶ್ಚಿಮ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನವುಗಳಲ್ಲಿ ಯಾವುದರಿಂದ ಕೋಮುವಾದವನ್ನು ನಿಗ್ರಹಿಸಬಹುದು? ನೋಡಿ, ಇದೊಂದು ಅಪ್ಲಿಕಬಲ್ ಲೆವೆಲ್ ಕ್ವಶನ್. ಇದು ಸರಿಯಾದ ಉತ್ತರ ಎಲ್ಲವೂ ಕೂಡ ಸರಿಯಾಗಿದೆ. ಅಂದರೆ ಮಕ್ಕಳಿಗೆ ಲೌಕಿಕ ಅಥವಾ ಸೆಕ್ಯುಲರ್ ಎಜುಕೇಷನ್ ಕೊಡೋದ್ರಿಂದ,
ಆರೋಗ್ಯಕರ ಮಾಧ್ಯಮ ಪರಿಸರ ಬೆಳೆಸೋದ್ರಿಂದ, ಇನ್ನು ಉತ್ತಮ ಕಾನೂನು ವ್ಯವಸ್ಥೆ ಸ್ಥಾಪಿಸೋದ್ರಿಂದ, ಎಲ್ಲದರಿಂದ ಕೂಡ ಕೋಮುವಾದವನ್ನು ನಿಗ್ರಹಿಸಬಹುದು. 36ನೇ ಪ್ರಶ್ನೆ, ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ಹೊಂದಿಕೆಯಾಗುವ ಕೆಳಗಿನ ಪ್ರಧಾನ ವಿವಿಧ ಮಣ್ಣುಗಳನ್ನು ಪರಿಗಣಿಸಿ ಸರಿಯಲ್ಲದ್ದನ್ನು ಆರಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದಕ್ಕೆ ಯಾವುದೂ ಅಲ್ಲ. ನೋಡಿ, ಕರ್ನಾಟಕದ ಕರಾವಳಿಯಲ್ಲಿ ಲ್ಯಾಟ್ರೈಟ್ ಮಣ್ಣು ಅಥವಾ ಮೆಕ್ಕಲು ಮಣ್ಣು ಕಾಣಿಸುತ್ತೆ. ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು, ದಕ್ಷಿಣ ಕರ್ನಾಟಕದಲ್ಲಿ ಕೆಂಪು ಮಣ್ಣು ಕಾಣಿಸುತ್ತೆ. ಇವೆಲ್ಲವೂ ಸರಿ ಇದೆ. ಯಾವುದು ಸರಿ ಇಲ್ಲ ಕೇಳಿದ್ರೆ ಯಾವುದೂ ಅಲ್ಲ, ಎಲ್ಲವೂ ಕೂಡ ಸರಿ ಇದೆ ಅಂತ ಹೇಳಬೇಕಾಗುತ್ತೆ. ಸ್ನೇಹಿತರೆ, ಮಣ್ಣಿಗೆ ಸಂಬಂಧಪಟ್ಟಂತಹ ಕರ್ನಾಟಕದ ಮಣ್ಣುಗಳು ಎನ್ನುವಂಥ ಒಂದು ಚಾಪ್ಟರ್ನೇ ಮಾಡಿದ್ವಿ. ಕಂಪ್ಲೀಟಾಗಿ ಇನ್ಫಾರ್ಮೇಷನ್ನ ಆ ವಿಡಿಯೋದಲ್ಲಿ ಕೊಟ್ಟಿದ್ವಿ ಇದರ ಬಗ್ಗೆ. ಕೆಳಗಿನವುಗಳಲ್ಲಿ ಯಾವುದು ಆಧಾರ್ ಸಂಬಂಧವಾಗಿ ಉಚಿತವಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಕೂಡ ಯಾವುದೂ ಅಲ್ಲ, ಅಂದರೆ ಎಲ್ಲದೂ ಸರಿ ಇದೆ. 38ನೇ ಪ್ರಶ್ನೆ ತುಂಬ ಈಸಿಯಾಗಿರೋ ಪ್ರಶ್ನೆ ಕೂಡ ಹೌದಿದು. ಕೆಳಗಿನವರಲ್ಲಿ ಯಾರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು? ಸರಿಯಾದ ಉತ್ತರ KM ಕಾರ್ಯಪ್ಪ, ಜನರಲ್ ಕಾರ್ಯಪ್ಪ. ಕರ್ನಾಟಕದ ವಿಶೇಷವಾಗಿ ಕೊಡಗು ಜಿಲ್ಲೆಯ ಕಾರ್ಯಪ್ಪ ಅವರು ಭಾರತೀಯ ಸೇನೆಯ ಫೀಲ್ಡ್ ಮಾರ್ಷಲ್ ಆಗಿದ್ದರು. 39ನೇ ಪ್ರಶ್ನೆ, ಹಸಿರು ಮನೆ ಅನಿಲ ಇದೆಯಲ್ಲ, ಗ್ರೀನ್ ಹೌಸ್ ಅನಿಲ, ಇದರ ಮೀಥೇನ್ ಉತ್ಪಾದನೆಯೊಂದಿಗೆ ಯಾವ ಬೆಳೆ ಬೆಳೆಯುವುದಕ್ಕೆ ಸಂಬಂಧಿಸಿದೆ? ಸರಿಯಾದ ಉತ್ತರ ಅಕ್ಕಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ಈ ಕ್ರಮದಲ್ಲಿ ಮುಂದೆ ಏನು ಬರುತ್ತೆ ಅಂತ ಕೇಳಿದ್ದಾರೆ. ಇದು ಆ್ಯಕ್ಚುಲಿ ಮೆಂಟಲ್ ಎಬಿಲಿಟಿ ರಿಲೇಟೆಡ್ ಕ್ವಶನ್. ಇದು ಸಂಖ್ಯಾ ಸರಣಿ ಅಲ್ಲ, ಇದು ಅಕ್ಷರ ಸರಣಿ. ಅಕ್ಷರ ಸರಣಿಗೆ ಸಂಬಂಧಪಟ್ಟಂಥ ವಿಡಿಯೋದಲ್ಲಿ ನಾವು ಇದನ್ನು ಚರ್ಚೆ ಮಾಡಿದ್ವಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ IEG. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 41ನೇ ಪ್ರಶ್ನೆ ಈ ರೀತಿ ಇದೆ. 69ನೇ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿಗಳು, ಇದರಲ್ಲಿ ಅತ್ಯುತ್ತಮ ನಟ ಪ್ರಶಸ್ತಿ ಪಡೆದವರು ಯಾರು? ಇದನ್ನು ಕೂಡ ನಾವು ರೀಸೆಂಟ್ ಕರೆಂಟ್ ಅಫೇರ್ಸಲ್ಲಿ ಚರ್ಚೆ ಮಾಡಿದ್ವಿ. ಸರಿಯಾದ ಉತ್ತರ ಅಲ್ಲು ಅರ್ಜುನ್. ಅಲ್ಲು ಅರ್ಜುನ್ ಅವರ ಪುಷ್ಪ ಮೂವಿಗೆ ಈ ಒಂದು ಅವಾರ್ಡ್ ಆಯಿತು, ಅತ್ಯುತ್ತಮ ನಟ ಪ್ರಶಸ್ತಿ. 42ನೇ ಪ್ರಶ್ನೆ ಈ ರೀತಿ ಇದೆ. ಕೆಳಗಿನವುಗಳಲ್ಲಿ ಯಾವ ನಗರವು ರೇಖಾಂಶದ ದೃಷ್ಟಿಯಿಂದ ಹೆಚ್ಚು ದೂರದಲ್ಲಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಸೂರತ್. ಯಾಕೆ ಇದಕ್ಕೆ ಸೂರತ್ ಅಂತ ಕೇಳಿದ್ರೆ, ಸೂರತ್ ಇರೋದು ಗುಜರಾತಲ್ಲಿ. ಸಾಮಾನ್ಯವಾಗಿ ರೇಖಾಂಶ ನಮ್ಮ ದೇಶದಲ್ಲಿ ಏನು 82.5 ಡಿಗ್ರಿ ಪೂರ್ವ ರೇಖಾಂಶ ಹಾದೋಗುತ್ತಲ್ಲ, ಇದರಿಂದ ದೂರ ಇರುವಂತಹ ನಗರವಾಗಿದೆ ಸೂರತ್. ಯಾವುದು ತಪ್ಪಾಗಿದೆ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಸರಿ ಇಲ್ಲ, ತಪ್ಪಾಗಿದೆ ಅಂತೇಳಿ. ಸರಿಯಾದ ಉತ್ತರ ಇದಕ್ಕೆ ಭಾರತ ಮತ್ತು ಬಾಂಗ್ಲಾದೇಶದ ನಡುವೆ ಡ್ಯೂರಾಂಡ್ ಲೈನ್ ಎಂದು ಕರೆಯಲಾಗುತ್ತಲ್ಲ, ಇದು ತಪ್ಪಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಅಪ್ಪೆ ಮಿಡಿ ಎಂಬುದು ಯಾವುದರ ಸ್ಥಳೀಯ ವಿಧವಾಗಿದೆ? ಸರಿಯಾದ ಉತ್ತರ ಮಾವು. ಮಾವಿನಕಾಯಿ, ಉಪ್ಪಿನಕಾಯಿ ಮಲೆನಾಡಲ್ಲಿ ತುಂಬ ಫೇಮಸ್. ಇದು ಉಪ್ಪಿನಕಾಯಿ, ಮಾವಿನ ಮಿಡಿಯ ಉಪ್ಪಿನಕಾಯಿ, ಅಪ್ಪೆ ಮಿಡಿ ಉಪ್ಪಿನಕಾಯಿ ಅಂತಲೇ ಫೇಮಸ್ ಇದು. ಸೊ ಅಪ್ಪೆ ಮಿಡಿ ಅಂದರೆ ಆ್ಯಕ್ಚುಲಿ ಏನು ಕೇಳಿದ್ರೆ, ಇದು ಕಾಡಿನಲ್ಲಿ ಸಿಗುವಂತಹ ನ್ಯಾಚುರಲ್ ಆಗಿ ಸಿಗುವಂತಹ ಮರಗಳಿಂದ ಚಿಕ್ಕ ಚಿಕ್ಕ ಮಿಡಿಗಳನ್ನು ಕೊಯ್ದು ಉಪ್ಪಿನಕಾಯಿ ಹಾಕ್ತಾರೆ. ಸೊ ಇದು ಅಪ್ಪೆ ಮಿಡಿ ಅನ್ನೋದು ಮಾವಿಗೆ ರಿಲೇಟೆಡ್ ಆಗಿದೆ. ಇನ್ನು 45ನೇ ಪ್ರಶ್ನೆ, ಯಾವ ಹಳ್ಳಿಯಲ್ಲಿರುವ ಕಿನ್ನಾಳೆ ಕಲೆ ಎಂದು ಹೆಸರಿಸಲಾಗಿದೆ? ಸೊ ಕಿನ್ನಾಳ ಕಲೆ ಇದೆಯಲ್ಲ, ಇದು ಕೊಪ್ಪಳ ಜಿಲ್ಲೆಗೆ ರಿಲೇಟೆಡ್ ಆಗಿದ್ದು. ಈ ಕಿನ್ನಾಳ ಕಲೆಯ ಒಂದು ಟ್ಯಾಬ್ಲೋವನ್ನು ನಾವು ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ರಾಷ್ಟ್ರಪತಿ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಕೂಡ ಈ ಪೆರೇಡ್ನಲ್ಲಿ ಭಾಗವಹಿಸಿದಂಥ ಒಂದು ಕಿನ್ನಾಳೆ ಕಲೆ ಟ್ಯಾಬ್ಲೋ ಆಗಿದೆ. ಇದು ಕೊಪ್ಪಳ ಜಿಲ್ಲೆಯಾಗಿ ಸಂಬಂಧಪಟ್ಟಿದ್ದು. ಇನ್ನು ಮರಳಿ ಮಣ್ಣಿಗೆ ಎನ್ನುವಂಥ ಪುಸ್ತಕ ಬರೆದವರು ಯಾರು? ಸರಿಯಾದ ಉತ್ತರ ಕೋಟಾ ಶಿವರಾಮ್ ಕಾರಂತ್. ಇವರನ್ನು ನಾವು ಕಡಲ ತೀರದ ಭಾರ್ಗವ ಅಂತ ಕರಿತೀವಿ. ಕಡಲ ತೀರದ ಭಾರ್ಗವ ಇವರು ಬರೆದಿರೋದು ಇದು ಮರಳಿ ಮಣ್ಣಿಗೆ ಅನ್ನುವಂಥ ಪುಸ್ತಕ. ಇನ್ನು ಶರಾವತಿ ನದಿ ಯಾವುದರ ಮೂಲಕ ಹರಿಯುತ್ತದೆ? ಸರಿಯಾದ ಉತ್ತರ ಇದು ಹೊನ್ನಾವರದ ಮೂಲಕ ಹರಿಯುತ್ತೆ. ಹೊನ್ನಾವರದ ಮೂಲಕ ಹರಿದು ಇದು ಅರಬ್ಬಿ ಸಮುದ್ರವನ್ನು ಸೇರುತ್ತೆ. ಶರಾವತಿ ನದಿಯ ಬಗ್ಗೆ ಹೇಳಬೇಕಂದ್ರೆ, ಇದು ಜೋಗ್ ಫಾಲ್ಸ್ ಎನ್ನುವಂತಹ ವಿಶ್ವ ಪ್ರಸಿದ್ಧ ಜಲಪಾತವನ್ನು ಸೃಷ್ಟಿ ಮಾಡಿದೆ. ಶರಾವತಿ ನದಿ ಇದೆಯಲ್ಲ, ಇದು ಅಂಬು ತೀರ್ಥದಲ್ಲಿ ಹುಟ್ಟುವಂಥ ಒಂದು ನದಿಯಾಗಿದೆ. ಇನ್ನು 48ನೇ ಪ್ರಶ್ನೆ, ಕೊಂಕಣ್ ರೈಲ್ವೆ ಇದೆಯಲ್ಲ, ಯಾವುದರ ಮೂಲಕ ಹಾದು ಹೋಗುತ್ತೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಕಾರವಾರದ ಮೂಲಕ ಹಾದು ಹೋಗುತ್ತೆ. ಕೊಂಕಣ್ ರೈಲ್ವೆ ಇದೆಯಲ್ಲ, ಇದು ಗೋವಾ, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಕೇರಳ ರಾಜ್ಯದ ನಡುವೆ ಹಾದು ಹೋಗುವಂತಹ ಒಂದು ರೈಲ್ವೆ ನೆಟ್ವರ್ಕ್ ಆಗಿದೆ. ಕಾರವಾರದ ಮೂಲಕ ಹಾದು ಹೋಗುತ್ತೆ.
ಕಾಲಾನುಕ್ರಮವಾಗಿ ಜೋಡಿಸಿ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ. ಫಸ್ಟು 4, ಅನಂತರ 3, ಅನಂತರ 2, ಅನಂತರ 1. ಅಂದರೆ ಉಲ್ಟಾ ಇದೆ ಇದು. ಸ್ವದೇಶಿ ಮೂವ್ಮೆಂಟ್ ಫಸ್ಟ್ ಬರುತ್ತೆ, ಅನಂತರ ಖಿಲಾಫತ್ ಚಳವಳಿ, ನಂತರ ದಂಡಿ ಮಾರ್ಚ್, ಕೊನೆಯಲ್ಲಿ ಭಾರತ ಬಿಟ್ಟು ತೊಲಗಿ. ಬೋರ್ಡೆಕ್ಸ್ ಮಿಶ್ರಣ ಕರ್ನಾಟಕದ ಕರಾವಳಿ ಕರ್ನಾಟಕದಲ್ಲಿ ಸಾಮಾನ್ಯವಾಗಿ ಬಳಸುವ ಶಿಲೀಂಧ್ರನಾಶಕ. ಇದನ್ನು ಯಾವುದರ ಸಂಯೋಜನೆಯಾಗಿದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಇದು ಕಾಪರ್ ಸಲ್ಫೇಟ್, ಸುಣ್ಣ ಮತ್ತು ನೀರಿನ ಒಂದು ಸಮ್ಮಿಶ್ರಣವಾಗಿದೆ. 51ನೇ ಪ್ರಶ್ನೆ, ಅತ್ಯಂತ ಹಳೆಯ ಶಾಸನ ಇದೆಯಲ್ಲ ಹಲ್ಮಿಡಿ ಶಾಸನ ಎಲ್ಲಿ ಕಂಡು ಬಂದಿತ್ತು ಅಂತ ಕೇಳಿದರೆ ಇದು ಹಾಸನ ಜಿಲ್ಲೆಯ ಹಲ್ಮಿಡಿ ಎನ್ನುವಂತಹ ಬೇಲೂರು ತಾಲೂಕಿನ ಹಲ್ಮಿಡಿ ಎನ್ನುವಂಥ ಜಾಗದಲ್ಲಿ ಕಂಡು ಬಂತು. ಇದನ್ನು ಕದಂಬ ಕಾಕುತ್ಸವರ್ಮ ರಚನೆ ಮಾಡಿರುವಂಥ ಒಂದು ಶಾಸನ. ಭಾರತದಲ್ಲಿ ಅಂದರೆ ಕರ್ನಾಟಕದ ಕನ್ನಡ ಭಾಷೆಯ ಅತ್ಯಂತ ಹಳೆಯ ಶಾಸನ ಇದು. ಯಾವ ಕಾರಣದಿಂದ ಹೆಚ್ಚಿನ ಎತ್ತರ ಪ್ರದೇಶದಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತೆ ಅಂತ ಕೇಳಿದ್ದಾರೆ. ಇದು ಕೂಡ ಅಪ್ಲಿಕೇಬಲ್ ಕ್ವಶನ್. ಸರಿಯಾದ ಉತ್ತರ ಕಡಿಮೆ ವಾತಾವರಣದ ಒತ್ತಡ. ಹಾಗಾಗಿ ಇಲ್ಲಿ ಕಡಿಮೆ ತಾಪಮಾನದಲ್ಲಿ ನೀರು ಕುದಿಯುತ್ತೆ. ಇನ್ನು ಸಂಚರಣೆಗಾಗಿ ಯಾವ ಪ್ರಾಣಿಯು ಹೆಚ್ಚಿನ ಆವರ್ತನದ ಧ್ವನಿ ತರಂಗವನ್ನು ಸೂಚಿಸುತ್ತೆ? ಆ್ಯಕ್ಚುಲಿ ನೋಡಿ, ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸನ್ನು ಸೂಚಿಸುವಂಥ ಪ್ರಾಣಿ ಯಾವುದು ಕೇಳಿದ್ದಾರೆ? ಬಾವಲಿ. ಯಾಕೆ ಇದು ಧ್ವನಿ ತರಂಗಗಳ ಮೂಲಕ ಸಂಚಾರಕ್ಕಾಗಿ ಸೂಚಿಸುತ್ತೆ ಕೇಳಿದ್ರೆ ಇದೊಂದು ನಿಶಾಚರಿ ಪ್ರಾಣಿ. ಹಾಗಾಗಿ ಇದು ತನ್ನ ಸಂಚಾರಕ್ಕೆ ಅನುಕೂಲ ಆಗೋ ಹಾಗೆ ಆವರ್ತನದ ಧ್ವನಿಗಳನ್ನು, ಹೈ ಫ್ರೀಕ್ವೆನ್ಸಿ ಸೌಂಡ್ ವೇವ್ಸನ್ನು ಇದು ಹೊರಸೂಸುತ್ತೆ. ನೇರ ಸೂರ್ಯನ ಬೆಳಕಿಗೆ ಒಡ್ಡಿಕೊಳ್ಳುವುದರ ಯಾವ ವಿಟಮಿನ್ ಸಿಗುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ವಿಟಮಿನ್ ಡಿ. ಸ್ನೇಹಿತರೆ, ವಿಟಮಿನ್ಸ್ ಎನ್ನುವಂಥ ಒಂದು ಚಾಪ್ಟರ್ನ ಮಾಡಿದ್ವಿ ನಾವು. ವಿಟಮಿನ್ಸ್ ಎನ್ನುವಂತಹ ಒಂದು ಪ್ರತ್ಯೇಕವಾಗಿರುವಂತಹ ಒಂದು ಅಧ್ಯಾಯದ ರಿಲೇಟೆಡ್ ಆಗಿರೋ ಕ್ವಶನ್ಗಳನ್ನು ಚರ್ಚೆ ಮಾಡಿದ್ವಿ. ಈ ಪ್ರಶ್ನೆ ಅದರಲ್ಲಿ ಬಂದಿರುವಂಥದ್ದು. ಇನ್ನು ಮಾನವ ದೇಹದ ಮೂಗಿನ ಕೂದಲಿನ ಕಾರ್ಯವನ್ನು ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಬಿ. ದೊಡ್ಡ ಕಣಗಳನ್ನು, ಇದು ಉಸಿರಾಟದ ಮೂಲಕ ಹೋಗುವಂತಹ ದೊಡ್ಡ ಕಣಗಳನ್ನು ಇದು ಶೋಧಿಸುತ್ತೆ. ನಿಮ್ಮ ರೆಫ್ರಿಜರೇಟರ್ ಇದೆಯಲ್ಲ, ಫ್ರಿಜ್ ಇದೆಯಲ್ಲ, ಇದರಲ್ಲಿರೋ ಹಾಲು ಹುಳಿಯಾಗಿರೋದನ್ನು ನೀವು ಗಮನಿಸಬಹುದು. ಈ ಬದಲಾವಣೆಗೆ ಹೆಚ್ಚಿನ ಕಾರಣ ಏನು ಕೇಳಿದ್ದಾರೆ? ಸರಿಯಾದ ಉತ್ತರ ಬ್ಯಾಕ್ಟೀರಿಯಾ, ಅಣುಜೀವಿಗಳ ಉಪಸ್ಥಿತಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ತಣ್ಣನೆಯ ರಾತ್ರಿಯಲ್ಲಿ ಹೊರಗೆ ಉಳಿದಿರುವ ಲೋಹದ ವಸ್ತು ಅದೇ ಪರಿಸ್ಥಿತಿಗಳಲ್ಲಿ ಮರದ ವಸ್ತುವಿಗಿಂತ ಹೆಚ್ಚು ತಂಪಾಗಿರುತ್ತೆ. ಇದಕ್ಕೆ ಸೈಂಟಿಫಿಕಲ್ ರೀಸನ್ ಏನನ್ನು ಇದು ವಿವರಿಸುತ್ತೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದಕ್ಕೆ ಸಂವಹನ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದಪ್ಪವಾಗಿರುವ ಮೇಣದ ಲೇಪನದೊಂದಿಗೆ ಎಲೆಗಳನ್ನು ಹೊಂದಿರುವ ಸಸ್ಯವನ್ನು ನೀವು ಗಮನಿಸ್ತೀರಿ. ಈ ರೂಪಾಂತರದ ಸಂಭಾವ್ಯ ಕಾರ್ಯವೇನು ಅಂತ ಕೇಳಿದರೆ ಸರಿಯಾದ ಉತ್ತರ ಬಾಷ್ಪ ವಿಸರ್ಜನೆ, ಟ್ರಾನ್ಸ್ಪಿರೇಷನ್ ಅಂತ ನಾವು ಇಂದು ಕರಿತೀವಿ. ರೇಷ್ಮೆ ಹುಳು ಪ್ರಧಾನವಾಗಿ ಯಾವ ಸಸ್ಯದ ಎಲೆಗಳನ್ನು ತಿನ್ನುತ್ತದೆ? ಸರಿಯಾದ ಉತ್ತರ ಹಿಪ್ಪು ನೇರಳೆ ಅಥವಾ ಮಲ್ಬರಿ ಅಂತ ನಾವು ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಹಾಗಾಗಿ ರೇಷ್ಮೆ ಕೃಷಿಯನ್ನು ಮಾಡುವ ಜಾಗಗಳಲ್ಲಿ ಹಿಪ್ಪು ನೇರಳೆಯನ್ನು ಹೆಚ್ಚಾಗಿ ಬೆಳೀತಾರೆ. ಯಾವುದರ ಮೂಲಕ ನಾವು ಬಡತನವನ್ನು ನಿರ್ಮೂಲನೆ ಮಾಡಬಹುದು? ಸರಿಯಾದ ಉತ್ತರ ಎಲ್ಲವೂ ಕೂಡ ಹೌದು. ಉತ್ತಮ ಉದ್ಯೋಗ ಸೃಷ್ಟಿ ಮೂಲಕ, ಕೌಶಲ್ಯ ಅಭಿವೃದ್ಧಿ ಮೂಲಕ, ಉತ್ತಮ ಶಿಕ್ಷಣದ ಮೂಲಕ. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆ ಯಾರು ಸಾಧಿಸಿದರು ಅಂತ ಕೇಳಿದರು. ಇದನ್ನು ಕೂಡ ನಾವು ಚರ್ಚೆ ಮಾಡಿದ್ವಿ ಸ್ಪೋರ್ಟ್ಸ್ ಕರೆಂಟ್ ಅಫೇರ್ಸಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ, ನೀರಜ್ ಚೋಪ್ರಾ. ಭಾರತದ ಜಾವೆಲಿನ್ ತಾರೆ, ಜಾವೆಲಿನ್ ಪಟು. 2023ರಲ್ಲಿ ಭಾರತ ಕೆಳಗಿನ ಯಾವುದರ ಅಧ್ಯಕ್ಷ ಸ್ಥಾನವನ್ನು ಹೊಂದಿತ್ತು? ಸರಿಯಾದ ಉತ್ತರ G20 ಶೃಂಗಸಭೆ ಬೆಂಗಳೂರಲ್ಲಿ ನಡೀತು. ಇದರ ಸಭೆ. 63ನೇ ಪ್ರಶ್ನೆ, ಸರಿಯಾದ ಉತ್ತರ ಆಪ್ಷನ್ ಸಿ. ಅಂದರೆ ಡ್ಯಾಶ್ ಒಳಗೊಂಡಿರೋ ಚುನಾವಣಾ ಸಂಬಂಧ ಸಭೆಯಿಂದ ಕಾಲೇಜಿನಿಂದ ಭಾರತದ ರಾಷ್ಟ್ರಪತಿ ಆಯ್ಕೆ ಮಾಡಲಾಗುತ್ತೆ. ನೋಡಿ, ಎಲೆಕ್ಟ್ರಲ್ ಕಾಲೇಜ್ ಅಂತೇಳಿ ನಾವು ಇದನ್ನ ಕರಿತೀವಿ. ಅಂದರೆ ಲೋಕಸಭೆ, ರಾಜ್ಯಸಭೆ ಮತ್ತು ರಾಜ್ಯ ಶಾಸಕಾಂಗ ಸಭೆಯ ಚುನಾಯಿತ ಸದಸ್ಯರುಗಳು, ಅಂದರೆ MP ಗಳು, ಲೋಕಸಭೆ ಮತ್ತು ರಾಜ್ಯಸಭೆಯ MP ಗಳು ಮತ್ತು ರಾಜ್ಯಸಭೆಯ MLAಗಳು ಮಾತ್ರ, MLCಗಳಿಲ್ಲ. ಇವರೆಲ್ಲರೂ ಸೇರಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಒಬ್ಬ ಸಹೋದ್ಯೋಗಿಯು ಸಂಸ್ಥೆಗೆ ಹಾನಿಯುಂಟು ಮಾಡುವ ಅನೈತಿಕ ನಡವಳಿಕೆಯಲ್ಲಿ ತೊಡಗಿರೋದನ್ನು ನೀವು ನೋಡ್ತಿರಲ್ಲ.
ಹಾಗಾದರೆ ನೀವು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ನೀವು ಸಂಸ್ಥೆಯೊಳಗಿನ ಉನ್ನತ ಅಧಿಕಾರಕ್ಕೆ ವರ್ತನೆಯನ್ನು ವರದಿ ಮಾಡಬೇಕು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಒಬ್ಬ ಸಹೋದ್ಯೋಗಿ ಅವನ ಅಥವಾ ಅವಳ ಕೆಲಸದ ಕಾರ್ಯಕ್ಷಮತೆಯ ಮೇಲೆ ಪರಿಣಾಮ ಬೀರುವ ವೈಯಕ್ತಿಕ ಸಮಸ್ಯೆಗಳೊಂದಿಗೆ ಹೋರಾಡ್ತಾ ಇದ್ದರೆ ಈ ಪರಿಸ್ಥಿತಿ ನಿಭಾಯಿಸಲು ಅತ್ಯಂತ ನೈತಿಕ ಮಾರ್ಗ ಯಾವುದು ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಬೆಂಬಲ ನೀಡಬೇಕು. ವೃತ್ತಿಪರ ಸಹಾಯ ಪಡೆಯಲು ಸಹೋದ್ಯೋಗಿಗೆ ಪ್ರೋತ್ಸಾಹವನ್ನು ನೀಡಬೇಕಾಗತ್ತೆ. ಕೆಳಗಿನವುಗಳಲ್ಲಿ ಯಾವುದು ಇಂಟರ್ನೆಟ್ ಬ್ರೌಸರ್ ಅಲ್ಲ? ಇಂಟರ್ನೆಟ್ ಬ್ರೌಸರ್ ಯಾವುದು ಅಲ್ಲ ಕೇಳಿದ್ರೆ ಗೂಗಲ್ ಅಲ್ಲ. ಗೂಗಲ್ ಮೂಲಕ ನಾವು ಸರ್ಚ್ ಮಾಡ್ಬೋದು, ಬಟ್ ಸರ್ಚ್ ಮಾಡೋದಕ್ಕೆ ಬ್ರೌಸರ್ ಯಾವುದಾದ್ರು ಕೇಳಿದ್ರೆ ಮೊಜಿಲಾ ಫೈರ್ಫಾಕ್ಸ್, ಮೈಕ್ರೋಸಾಫ್ಟ್ ಎಡ್ಜ್ ಮತ್ತು ಕ್ರೋಮ್ ಇವೆಲ್ಲ ಬ್ರೌಸರ್ಗಳು. ಗೂಗಲ್ ಮೂಲಕ ನಮ್ಗೆ ಯಾವುದ್ಯಾವುದು ಮಾಹಿತಿ ಬೇಕೋ ಅದನ್ನ ತಗೋಬೋದು ಅಷ್ಟೇ. ಇನ್ನು ಮನ್ನಿ, ಈ ಕರಾವಳಿ ಕರ್ನಾಟಕದ ಮಣ್ಣಿ ಅದೇ ಆ್ಯಕ್ಚುಲಿ ಕರ್ನಾಟಕದ ಜನಪ್ರಿಯ ಆಹಾರ ತಯಾರಿಕೆ ಒಂದು ವಿಧವಾಗಿದೆ ಅಂತ ಕೇಳಿದರೆ ಮಣ್ಣಿ ಅನ್ನೋದು ಆ್ಯಕ್ಚುಲಿ ಇದೊಂದು ಸಿಹಿ ತಿಂಡಿ, ಇದೊಂದು ಬಗೆಯ ಸಿಹಿ ತಿಂಡಿಯಾಗಿದೆ. ಮಣ್ಣಿ ಅಂತೇಳಿ ನಾವನ್ನು ಕರಿತೀವಿ. ಸಾಮಾನ್ಯವಾಗಿ ಈ ಆಲೆಮನೆಗಳ ಟೈಮಲ್ಲಿ ಕಬ್ಬಿನ ಹಾಲನ್ನು ಬಳಸಿ ಮಣ್ಣಿಯನ್ನು ಮಾಡ್ತಾರೆ ಸಾಮಾನ್ಯವಾಗಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. 68ನೇ ಪ್ರಶ್ನೆ, ಆ್ಯಕ್ಚುಲಿ ಇದು ಕೂಡ ದಿಕ್ಕಿಗೆ ಸಂಬಂಧಪಟ್ಟ ಪ್ರಶ್ನೆ. ಈ ರೀತಿಯ ಪ್ರಶ್ನೆಗಳನ್ನು ಸೇಮ್ ರಿಲೇಟೆಡ್ ಕ್ವಶನ್ಗಳನ್ನು ನಾವು ಮೆಂಟಲ್ ಎಬಿಲಿಟಿ ಸೀರೀಸಲ್ಲಿ ಚರ್ಚೆ ಮಾಡಿದ್ವಿ. 33 ಚಾಪ್ಟರ್ಗಳಿರುವಂಥ ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಸೀರೀಸನ್ನು ನಾವು ಕೊಟ್ಟಿದ್ವಿ. ಅದರಲ್ಲೇ ಬಂದಿರುವಂತಹ ಮಾದರಿ ಪ್ರಶ್ನೆ ಇದು. 68ನೇ ಪ್ರಶ್ನೆಗೆ ಸರಿಯಾದ ಉತ್ತರ 9 ಕಿಲೋಮೀಟರ್. 69ನೇ ಪ್ರಶ್ನೆ, ಇದು ವಯಸ್ಸಿಗೆ ಸಂಬಂಧಪಟ್ಟಂಥ ಪ್ರಶ್ನೆ. ಇದು ಕೂಡ ಈ ಒಂದು ಮೆಂಟಲ್ ಎಬಿಲಿಟಿ ಮಾಸ್ಟರ್ ವಿಡಿಯೋ ಸೀರೀಸ್ನಲ್ಲಿ ಇತ್ತು. ಇದೇ ರೀತಿಯ ಪ್ರಶ್ನೆಗಳನ್ನು ನಾವು ಡಿಸ್ಕಸ್ ಮಾಡಿದ್ವಿ. 69ನೇ ಪ್ರಶ್ನೆಗೆ ಸರಿಯಾದ ಉತ್ತರ 12 ವರ್ಷ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 70ನೇ ಪ್ರಶ್ನೆ, ಇದು ವೇಗಕ್ಕೆ ಸಂಬಂಧಪಟ್ಟಿದ್ದು. ಇದನ್ನು ಕೂಡ ನಾವು ಬಿಡಿಸಿದ್ವಿ. ಗಂಟೆಗೆ ಇಲ್ಲಿ ಸರಿಯಾದ ಉತ್ತರ 13.33 ಕಿಲೋಮೀಟರ್ ಆಗುತ್ತೆ. ಶಾಸಕಾಂಗ ಸಂಸ್ಥೆಯಲ್ಲಿ ಪರಿಗಣನೆಗೆ ಒಳಗಾಗುವ ಪ್ರಸ್ತಾವಿತ ಕಾನೂನನ್ನು ಏನೆಂದು ನಾವು ಕರಿತೀವಿ? ಸರಿಯಾದ ಉತ್ತರ ಇದಕ್ಕೆ ನಾವು ಬಿಲ್ ಅಂತೇಳಿ ಕರಿತೀವಿ. ಬಿಲ್ ಪಾಸ್ ಆಯಿತು ಅಂತ ಹೇಳ್ತೀವಲ್ಲ, ಇದು ಶಾಸಕಾಂಗದಲ್ಲಿ ಅಂದರೆ ನಾವು ಲೆಜಿಸ್ಲೇಷನ್ ಬಾಡಿಯಲ್ಲಿ ಪಾಸ್ ಆಗುವಂಥ ಒಂದು ಮಸೂದೆ, ಇದು ಕಾನೂನು. ಅದಕ್ಕೆ ನಾವು ಬಿಲ್ ಅಥವಾ ಕರಡು ಮಸೂದೆ ಅಂತ ಕರಿತೀವಿ. ಇನ್ನು ಒಬ್ಬ ಪೊಲೀಸ್ ಅಧಿಕಾರಿಯು ಅವನ ಭುಜದ ಪಟ್ಟಿಯ ಮೇಲೆ 1 ಸ್ಟಾರ್ ಹೊಂದಿದರೆ ಏನಂತೇಳಿ ಕರಿತೀವಿ ಕೇಳಿದ್ರೆ ASI ಅಂತೇಳಿ ಕರಿತೀವಿ, ಸಹಾಯಕ ಸಬ್ ಇನ್ಸ್ಪೆಕ್ಟರ್. ಸಬ್ ಇನ್ಸ್ಪೆಕ್ಟ್ರಿಗೆ 2 ಸ್ಟಾರ್ ಇರುತ್ತೆ, ಇನ್ಸ್ಪೆಕ್ಟ್ರಿಗೆ 3 ಸ್ಟಾರ್ ಇರುತ್ತೆ. ಪೊಲೀಸ್ ವರಿಷ್ಠಾಧಿಕಾರಿ ಅಥವಾ SP ಇರ್ತಾರಲ್ಲ ಅವರಿಗೆ 1 ಲಾಂಛನ ಮತ್ತು 1 ಸ್ಟಾರ್ ಇರುತ್ತೆ. ಒಂದು ಸಿಂಹ ಲಾಂಛನ, ಅದ್ರ ಕೆಳಗಡೆ 1 ಸ್ಟಾರ್ ಇರುತ್ತೆ. ಸೊ ಸರಿಯಾದ ಉತ್ತರ ಆಪ್ಷನ್ ಎ. ಕರ್ನಾಟಕದ ಪೊಲೀಸಲ್ಲಿ CAR ಅಂದರೆ ಏನಂತ ಸೂಚಿಸುತ್ತೆ? CAR ಮತ್ತು DAR ಅಂತ ನಾವನ್ನು ಕರಿತೀವಲ್ಲ, ಎಕ್ಸಾಮ್ ಆಯ್ತಲ್ಲ. ಸೊ CAR ಅಂತ ಹೇಳಿದ್ರೆ ಸಿಟಿ ಆರ್ಮ್ಡ್ ರಿಸರ್ವ್ಡ್ ಅಂತೇಳಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರ್ಯಾಪಿಡ್ ಆ್ಯಕ್ಷನ್ ಫೋರ್ಸ್ ಶೀಘ್ರ ಕಾರ್ಯಾಚರಣೆ ಸೇನಾಪಡೆಗೆ ಸ್ಥಾಪಿಸಲಾದ ವಿಶೇಷ, ಯಾವುದಕ್ಕೆ ಸ್ಥಾಪಿಸಲಾದಂಥ ವಿಶೇಷ ಭಾಗವಾಗಿದೆ ಕೇಳಿದರೆ ಸರಿಯಾದ ಉತ್ತರ ದಂಗೆಯನ್ನು ನಿಯಂತ್ರಿಸೋದಾಗಿದೆ ಇದು. ಸೊ ಸರಿಯಾದ ಉತ್ತರ ಇದಕ್ಕೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು 75ನೇ ಪ್ರಶ್ನೆ ಈ ರೀತಿ ಇದೆ. AN ಮೂರ್ತಿರಾಯರ ಪುಸ್ತಕ ಯಾವುದು ಕೇಳಿದರೆ ದೇವರು. ಈ AN ಮೂರ್ತಿರಾಯರ ದೇವರು ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೂಡ ಸಿಕ್ಕಿತ್ತು. ಇನ್ನು ಕೋವಾರೆಂಟೋ, ಇದರ ಮುಖ್ಯ ಗುರಿ ಏನು? ಯಾವುದನ್ನು ತಡೆಗಟ್ಟೋದು? ಕೋವಾರೆಂಟೋ ಇದೆಯಲ್ಲ, ಇದು 5 ಪ್ರಮುಖ ರಿಟ್ಗಳಲ್ಲಿ ಬರುವಂಥದ್ದು. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಸರ್ಶಿಯೋರರಿ, ಕೋವಾರೆಂಟೋ ಮತ್ತು ಈ ಒಂದು 5 ರಿಟ್ಗಳಲ್ಲಿ ಸುಪ್ರೀಂ ಕೋರ್ಟ್ ಮೂಲಭೂತ ಹಕ್ಕುಗಳ ರಕ್ಷಣೆಗೆ ಹೊರಡಿಸುವಂಥ ರಿಟ್ಗಳಲ್ಲಿ ಬರುತ್ತಿದ್ದು. ಸೊ ಕೋವಾರೆಂಟೋ ಇದು ಸಾರ್ವಜನಿಕ ಕಚೇರಿಯ ಅಕ್ರಮ ಬಳಸುವಿಕೆಯನ್ನು ತಡೆಗಟ್ಟೋದಕ್ಕೆ ಬಳಸ್ತಾರೆ. 77ನೇ ಪ್ರಶ್ನೆ, ನಮ್ಮ ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಈ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ 42ನೇ ತಿದ್ದುಪಡಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಇನ್ನು ರಾಜ್ಯ ಶಾಸಕಾಂಗವು ಅಧಿವೇಶನದಲ್ಲಿ ಇಲ್ಲದಿದ್ದಾಗ ಸುಗ್ರೀವಾಜ್ಞೆಯನ್ನು ಯಾರ ಮೂಲಕ ಹೊರಡಿಸಲಾಗುತ್ತೆ? ಸರಿಯಾದ ಉತ್ತರ ರಾಜ್ಯಪಾಲರ ಮೂಲಕ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮಾವಿನ ತುಂತುರು, ಮ್ಯಾಂಗೋಸ್ ಶವರ್ಸ್ ಅಂತ ನಾವು ಕರಿತೀವಲ್ಲ, ಇದು ಯಾವ ತಿಂಗಳಲ್ಲಿ ಸಂಭವಿಸುತ್ತೆ?
ಸರಿಯಾದ ಉತ್ತರ ಮ್ಯಾಂಗೋ ಶವರ್ಸ್ ಅಂತ ನಾವು ಇದನ್ನು ಕರಿತೀವಿ. ಸರಿಯಾದ ಉತ್ತರ ಮಾರ್ಚ್ನಿಂದ ಮೇ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಯಾಕೆ ಇದಕ್ಕೆ ಮ್ಯಾಂಗೋ ಶವರ್ಸ್ ಅಂತ ಕರೀತಾರೆ ಅಂತ ಹೇಳಿದ್ರೆ, ಈ ಮಾವಿನ ತುಂತುರಿನ ಒಂದು ಫಲದಿಂದಾಗಿ ಮಾವಿನ ಒಂದು ಫಸಲು ಹೆಚ್ಚಾಗೋಕ್ಕೆ ಕಾರಣವಾಗುತ್ತೆ. ಸೊ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸ್ಯಾಮ್ ಆಲ್ಟ್ಮನ್ ಯಾವುದರೊಂದಿಗೆ ಸಂಬಂಧಿಸಿದ್ದಾನೆ? ಸರಿಯಾದ ಉತ್ತರ ಈತ ಚಾಟ್ GPT ಯೊಂದಿಗೆ ಸಂಬಂಧಪಟ್ಟಿದ್ದಾನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಖೇಡಾ ಸತ್ಯಾಗ್ರಹ ನೇತೃತ್ವ ವಹಿಸಿದವರು ಯಾರು? ಆ್ಯಕ್ಚುಲಿ ಇದು ಗುಜರಾತಲ್ಲಿ ನಡೆಯುವಂಥ ಒಂದು ಸತ್ಯಾಗ್ರಹ, ಗುಜರಾತ್ನ ಖೇಡಾದಲ್ಲಿ. ಇದು ಮಹಾತ್ಮ ಗಾಂಧೀಜಿಗೆ ಸಂಬಂಧಪಟ್ಟ ಸತ್ಯಾಗ್ರಹ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು ಯಾವ ಸಂಸ್ಥೆ ಭಾರತದ ಪ್ರಧಾನಮಂತ್ರಿಯನ್ನು ರಕ್ಷಿಸುತ್ತೆ? ಸರಿಯಾದ ಉತ್ತರ SPG, ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್. ನಾವು ಇತ್ತೀಚೆಗೆ ಒಂದು ಅಂಶವನ್ನು ಗಮನಿಸಿದ್ವಿ. ಏನು ಅಂಶವನ್ನು ಕೇಳಿದ್ರೆ ತುಂಬ ವೈರಲ್ ಆಗಿತ್ತು ವಿಡಿಯೋ ಕೂಡ. ಏನು ಕೇಳಿದ್ರೆ, ಭಾರತದ ಪ್ರಧಾನಮಂತ್ರಿಯಾದ ನರೇಂದ್ರ ಮೋದಿ ಅವರು ಏನು ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟನೆ ಸಂದರ್ಭದಲ್ಲಿ ಅವರ ಸುತ್ತಲೂ ಪಂಚೆ ಮತ್ತು ಶಲ್ಯನ ಹಾಕ್ಕೊಂಡಂತಹ ಕೆಲವರು ವ್ಯಕ್ತಿಗಳು ಓಡಾಡ್ತಾ ಇದ್ರು. ವಿಡಿಯೋ ವೈರಲ್ ಆಗಿತ್ತು. ಏನು ಕೇಳಿದ್ರೆ, ಇವರು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ಇವರು ಭಾರತದ ಪ್ರಧಾನಮಂತ್ರಿಯ ರಕ್ಷಣೆಯನ್ನು ಮಾಡುವಂಥ ಸಂಸ್ಥೆಯ ಒಬ್ಬ ಮಿಲಿಟರಿ ಆಫೀಸರ್ಸ್ ಅಂತೇಳಿ. ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. 83ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ರಾಷ್ಟ್ರಾಧ್ಯಕ್ಷೆ ಯಾರು? ಸರಿಯಾದ ಉತ್ತರ ಪ್ರತಿಭಾ ದೇವಿ ಸಿಂಗ್ ಪಾಟೀಲ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಆಲೂಗಡ್ಡೆ ಚಿಪ್ಸ್, ಹುರಿದ ತುಂಡುಗಳ ಪ್ಯಾಕೆಟ್ ಇವುಗಳನ್ನು ಸಾರಜನಕ ಅನಿಲದಿಂದ ಯಾಕೆ ತುಂಬಿರ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಸಾರಜನಕ ಇದು ಜಡ ಅನಿಲವಾಗಿದ್ದು ಚಿಪ್ಸ್ಗಳ ಆಮ್ಲಜನಕೀಕರಣವನ್ನು ತಡೆಯುತ್ತೆ, ಹಾಗಾಗಿ. ಆಪ್ಷನ್ ಈಸ್ ದ ರೈಟ್ ಆನ್ಸರ್. ಹೆಚ್ಚು ಕಾಲ ಅಗಿಯುವಾಗ ಚಪಾತಿ ಜಾಸ್ತಿ ಸಿಹಿಯಾಗಿ ರುಚಿಯಾಗಲು ಕಾರಣ ಏನು ಕೇಳಿದರೆ, ಇದಕ್ಕೆ ಕಾರಣ ಲಾಲಾರಸ ಬೇಸಿಕಲಿ. ಯಾಕಂದರೆ ಲಾಲಾರಸ ಪಿಷ್ಟವನ್ನು ಸರಳ ಸಕ್ಕರೆಯಾಗಿ ವಿಭಜಿಸುತ್ತೆ, ಹಾಗಾಗಿ ಚಪಾತಿಯನ್ನು ಹೆಚ್ಚು ಸಾರಿ ಅಗಿದಾಗ ಅದು ಸಿಹಿಯಾಗಿ ರುಚಿಸುತ್ತೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಪ್ಲಾಸ್ಟರ್ನಿಂದ ತಯಾರಿಸಿದ ಹೊದಿಕೆಯನ್ನು ಯಾವುದರಿಂದ ತಯಾರಿಸಲಾಗುತ್ತೆ ಅಂತ ಕೇಳಿದರೆ, ಸರಿಯಾದ ಉತ್ತರ ಜಿಪ್ಸಮ್ ಅಥವಾ ಬಿಳಿ ಶಿಲೆಯಂಥ ಸೀಮೆ ಸುಣ್ಣದಿಂದ ತಯಾರಿಸಲಾಗುತ್ತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ನರ್ಮದಾ ಬಚಾವೋ ಆಂದೋಲನ ಇದೆಯಲ್ಲ, ಇದರ ನೇತೃತ್ವವನ್ನು ವಹಿಸಿದವರು ಯಾರು? ಸರಿಯಾದ ಉತ್ತರ ಮೇಧಾ ಪಾಟ್ಕರ್. ನರ್ಮದಾ ಬಚಾವೋ, ನರ್ಮದಾ ಡ್ಯಾಮನ್ನು ಕಟ್ಟೋದರ ವಿರುದ್ಧವಾಗಿರುವಂಥ ಒಂದು ಆಂದೋಲನ ಆಗಿತ್ತಿದು. ಇದನ್ನು ಮೇಧಾ ಪಾಟ್ಕರ್ ಅವರು ಈ ಒಂದು ಆಂದೋಲನದ ನೇತೃತ್ವ ವಹಿಸಿದರು. ಇನ್ನು 88ನೇ ಪ್ರಶ್ನೆ, ಪಂಪಾಸಾಗರ ಅಣೆಕಟ್ಟನ್ನು ಯಾವ ನದಿಯ ಮೇಲೆ ಕಟ್ಟಲಾಗಿದೆ? ಸರಿಯಾದ ಉತ್ತರ ತುಂಗಭದ್ರಾ ನದಿಯ ಮೇಲೆ ಪಂಪಾಸಾಗರ ಅಣೆಕಟ್ಟನ್ನು ಕಟ್ಟಲಾಗಿದೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನ್ನು ವಿಶ್ವದ ಅತಿದೊಡ್ಡ ಸೌರ ಪಾರ್ಕ್ಗಳಲ್ಲಿ ಒಂದಾದ ಬಡ್ಲಾ ಸೋಲಾರ್ ಪಾರ್ಕ್ ಎಲ್ಲಿ ನಾವು ನೋಡ್ತೀವಿ? ಸರಿಯಾದ ಉತ್ತರ ಇದು ರಾಜಸ್ಥಾನದಲ್ಲಿರೋದು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಯಾವ ಸಸ್ಯ ಎಲೆಗಳಿಂದ ಹರಡುತ್ತದೆ? ಸರಿಯಾದ ಉತ್ತರ ಬ್ರಯೋಫಿಲಮ್. ಸಾಮಾನ್ಯವಾಗಿ ಬ್ರಯೋಫಿಲಮ್ ಸಸ್ಯ ಇರುತ್ತಲ್ಲ, ಈ ಸಸ್ಯದ ತುದಿಗಳಲ್ಲಿಯೇ ಇನ್ನೊಂದು ಸಸ್ಯ ಹುಟ್ಟಿಕೊಳ್ಳುತ್ತೆ. ಸೊ ಇದು ಎಲೆಗಳಿಂದ ಸಂತಾನೋತ್ಪತ್ತಿ ಮಾಡುವಂಥ ಒಂದು ಸಸ್ಯ ಬ್ರಯೋಫಿಲಮ್. ಇನ್ನು ಪ್ರೊಬಯೋಟಿಕ್ಸ್ ಅಂದರೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಇದು ಸೂಕ್ಷ್ಮ ಜೀವಿಗಳು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ವಸ್ತು ಸ್ಫೋಟಕ ಅಲ್ಲ? ಸರಿಯಾದ ಉತ್ತರ ಅಮೋನಿಯಂ ಕಾರ್ಬೋನೇಟ್ ಇದೆಯಲ್ಲ, ಇದು ಸ್ಫೋಟಕ ಅಲ್ಲ. TNT ಇರ್ಬೋದು, RDX ಇರ್ಬೋದು, HMX ಇರ್ಬೋದು, ಇವೆಲ್ಲವೂ ಕೂಡ ಸ್ಫೋಟಕ ವಸ್ತುಗಳಾಗಿವೆ. ಬಟ್ ಅಮೋನಿಯಂ ಕಾರ್ಬೋನೇಟ್ ಸ್ಫೋಟಕ ವಸ್ತು ಅಲ್ಲ. 93ನೇ ಪ್ರಶ್ನೆ, ಡಿಸೆಂಬರ್ 1, 2023ರಂದು ಬೆಂಗಳೂರು ನಗರದ ಯಾವ ಸಂಸ್ಥೆಯ ಮೇಲೆ ಹುಸಿ ಬಾಂಬ್ ಮೇಲನ್ನು ಸ್ವೀಕರಿಸಲಾಯಿತು ಅಂತ ಕೇಳಿದರೆ, ಸರಿಯಾದ ಉತ್ತರ ಆಪ್ಷನ್ ಬಿ, ಶಾಲೆಗಳ ಮೇಲೆ. ಡೆಂಗ್ಯೂ ವೈರಸ್ ಯಾವುದರ ಮೂಲಕ ಹರಡುತ್ತೆ ಅಂತ ಕೇಳಿದರೆ, ಈಜಿಪ್ಟ್ ಇಡಿಸಿ ಎನ್ನುವಂತಹ ಸೊಳ್ಳೆ ಮೂಲಕ ಹರಡುತ್ತಿದ್ದು ಸೊಳ್ಳೆ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಸರಿಯಾದ ಉತ್ತರ ಮುಳ್ಳಯ್ಯನಗಿರಿ. ತುಂಬ ಈಸಿಯಾಗಿರೋ ಪ್ರಶ್ನೆ ಇದು, ತುಂಬ ಸರಿ ರಿಪೀಟೆಡ್ಲಿ ನಾವು ಇದನ್ನ ಹೇಳಿದ್ವಿ. ಪ್ರಸರಣ ಎಂದರೆ ಏನು? ಪ್ರಸರಣ ಎಂದರೆ ತುಂಬ ಈಸಿ ಇದೆ ನೋಡಿ ಇದು. ಆ್ಯಕ್ಚುಲಿ ಪ್ರಸರಣ ಎಂದರೆ ಹೆಚ್ಚಿನ ಸಾಂದ್ರತೆಯ ಕಡೆಯಿಂದ ಕಡಿಮೆ ಸಾಂದ್ರತೆಗೆ ಪ್ರದೇಶಕ್ಕೆ ವಸ್ತುವಿನ ಚಲನೆಗೆ ಪ್ರಸರಣ ಅಂತ ಕರಿತೀವಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ? ಸರಿಯಾದ ಉತ್ತರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 1, 2, 3 ಎಲ್ಲವೂ ಸರಿಯಾಗಿದೆ. ಅಂದರೆ ಕಪ್ಪು ವಸ್ತುವು ಬೆಳಕಿನ ಎಲ್ಲ ತರಂಗಾಂತರಗಳನ್ನು ಹೀರಿಕೊಳ್ಳುತ್ತೆ ಮತ್ತು ಯಾವುದನ್ನು ಕೂಡ ರಿಫ್ಲೆಕ್ಟ್ ಮಾಡೋದಿಲ್ಲ. ಬಿಳಿ ವಸ್ತು ಎಲ್ಲ ವಿಭಿನ್ನ ತರಂಗಗಳನ್ನು
ರಿಫ್ಲೆಕ್ಟ್ ಮಾಡುತ್ತೆ. ಕೆಂಪು ವಸ್ತುಗಳು ಕೆಂಪು ಹೊರತುಪಡಿಸಿ ಉಳಿದವೆಲ್ಲವನ್ನು ಹೀರ್ಕೊಳ್ಳುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮೈಚಾಂಗ್ ಚಂಡಮಾರುತ ಇದೆಯಲ್ಲ, ಇದು ಯಾವ ನಗರದಲ್ಲಿ ಭಾರೀ ಮಳೆ ಮತ್ತು ಪ್ರವಾಹಕ್ಕೆ ಕಾರಣವಾಯಿತು? ಸರಿಯಾದ ಉತ್ತರ, ಈ ಚಂಡಮಾರುತ ಚೆನ್ನೈನಲ್ಲಿ ಅತ್ಯಂತ ಹೆಚ್ಚು ಮಳೆಯನ್ನು ಉಂಟು ಮಾಡಿತು. ಚೆನ್ನೈನಲ್ಲಿ ಸ್ನೇಹಿತರೆ, ಚಂಡಮಾರುತಕ್ಕೆ ಸಂಬಂಧಪಟ್ಟಾಗೆ ಸೈಕ್ಲೋನ್ 2023 ಅಂತೇಳಿ ನಾವೊಂದು ವಿಡಿಯೋ ಮಾಡಿದ್ವಿ. ಸೈಕ್ಲೋನ್ ರಿಲೇಟೆಡ್ ಆಗಿರುವಂಥದ್ದೇ ಒಂದು ಪ್ರತ್ಯೇಕ ವಿಡಿಯೋ ಮಾಡಿದ್ವಿ. ಅದರಲ್ಲಿ ಎಲ್ಲ ಒಂದು ಸೈಕ್ಲೋನ್ ರಿಲೇಟೆಡ್ ಪ್ರಶ್ನೆಗಳನ್ನು ನಾವು ನೋಡಿದ್ವಿ. ಇನ್ನು 99ನೇ ಪ್ರಶ್ನೆ, ಕೆಳಗಿನ ಯಾವ ದೇಶವು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಂಡಿಲ್ಲ ಅಂತೇಳಿ? ಸರಿಯಾದ ಉತ್ತರ ಇರಾಕ್. ಇದು ಇಸ್ರೇಲ್ನೊಂದಿಗೆ ಗಡಿ ಹಂಚಿಕೊಂಡಿಲ್ಲ. ಕೊನೆಯ ಪ್ರಶ್ನೆ, ಹಣದುಬ್ಬರ ಇಳಿತ ಅಂದರೆ ಏನು? ವಾಟ್ ಈಸ್ ದ ಡಿಫ್ಲೇಷನ್ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ, ಸರಕು ಮತ್ತು ಸೇವೆಗಳ ಸಾಮಾನ್ಯ ಬೆಲೆ ಮಟ್ಟದಲ್ಲಿ ಇಳಿಕೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.